ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಚೈತ್ರ ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ಯೂಟ್ಯೂಬ್ ಬ್ಲಾಗ್ಸ್. ನಾನು ಮಂತ್ರಾಲಯದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 3 ಇಯರ್ಸಿಂದ ನಾನು ಯೂಟ್ಯೂಬ್ ಬ್ಲಾಗ್ಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆಗಿರಲಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಇವಾಗ ಮಂತ್ರಾಲಯಕ್ಕೆ ಹೋಗಿದ್ದೆ. ಸೊ ಅಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ರಾಯರ ಆಶೀರ್ವಾದ ತಗೊಂಡು ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತಾಯಿದ್ದೀನಿ. ದರ್ಶನ ತುಂಬ ಚೆನ್ನಾಗಾಯಿತು. ನೀವು ನೋಡ್ತಾ ಇರ್ಬೋದು, ರಶ್ ಏನು ಅಷ್ಟು ರಶ್ ಇರಲಿಲ್ಲ. ರಶ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾವು ಒಂದೇ ದಿವಸದಲ್ಲಿ 2 ಸತಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ದರ್ಶನ ತುಂಬ ಚೆನ್ನಾಗಾಯಿತು. ಫ್ಯಾಮಿಲಿ ಹೋಗಿದ್ವಿ, ಫ್ರೆಂಡ್ಸ್. ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಸೊ ನಾವು ಓನ್ ಫ್ಯಾಮಿಲಿ ಫುಲ್ ಹೋಗಿರೋದ್ರಿಂದ ಟಿ ಮಾಡ್ಕೊಂಡು ಹೋಗಿದ್ವಿ, ಓನ್ ವೆಹಿಕಲ್ ಮಾಡ್ಕೊಂಡು ಹೋಗಿದ್ವಿ. ಸೊ ಟ್ರೈನಲ್ಲೂ ಹೋಗ್ಬೋದು. ಟ್ರೈನಲ್ಲಿ ಸ್ವಲ್ಪ ಮಕ್ಕಳೆಲ್ಲ ಇದ್ದರು, ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇ ಓನ್ ವೆಹಿಕಲಲ್ಲಿ ಹೋದ್ವಿ. ಪಂಚಮುಖಿ ದೇವಸ್ಥಾನಕ್ಕೆ ಬಂದ್ವಿ. ದರ್ಶನ ಎಲ್ಲ ತುಂಬ 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 ಚೆನ್ನಾಗಾಯಿತು. ರಾಯರು 1 ವರ್ಷದ ಮೇಲಾಗಿತ್ತು ನಾನು ಹೋಗೋಕ್ಕಾಗಿರಲಿಲ್ಲ. ಸೊ ಫೈನಲಿ ಹೋಗಿ ನಾನು ಅಲ್ಲಿಂದನೇ ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿರೋದು. ಸೊ ನೆಕ್ಸ್ಟು ಪಂಚಮುಖಿ ಆಂಜನೇಯಕ್ಕೆ ಬಂದ್ವಿ. ಅಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಎಲ್ಲ ನೋಡಿಕೊಂಡು, ಬಿಸಿಲು ಇತ್ತು ಬಟ್ ಪರವಾಗಿಲ್ಲ. ನಾವು ಬೆಳಗ್ಗೆನೇ ಹೋಗಿದ್ದರಿಂದ ಒಂದು 9 ಗಂಟೆ ಅಷ್ಟೊತ್ತಿಗೆ ನಾವಲ್ಲಿದ್ವಿ. 9-9:30 ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇನ್ನು ನೋಡ್ತಾ ಇರ್ಬೋದು, ಏನಷ್ಟು ಜನನೂ ಇಲ್ಲ. ಚೆನ್ನಾಗಿತ್ತು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ 1 ವರ್ಷ ಆಗಿತ್ತು ನಾನು ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ರಾಯರು ಕರ್ಸ್ಕೋಬೇಕು ಅಂತಾರಲ್ಲ, ಸೊ ಕರ್ಸ್ಕೊಂಡು ದೇವರು ಆಶೀರ್ವಾದ ಮಾಡಿ, ಸೊ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಧೈರ್ಯ ಮಾಡಿ ಸ್ಟಾರ್ಟ್ ಮಾಡಿ. ಬಿಸಿನೆಸ್ ಇಟ್ಕೋಬೋದು, ಅಲ್ಲಿ ಕವರ್ ಕೊಡ್ತಾರ. ಮಂಗಳವಾರ ಇವತ್ತು ಗುರುಪೀಠಗಳ ಪೂಜೆ ಮಾಡ್ಕೊಂಡು ಹೋಗಿದಾರ. ಇದು ಪಂಚಮುಖಿ ಅಂದ್ರೆ ರಾಯರ ತಪಭೂಮಿ, ರಾಯರ ಮನೆ ದೇವರು. ಮತ್ತೆ ಈ ಛತ್ರಕ್ಕೆ ಬರೋದು ವರ್ಷಗೊಮ್ಮೆ ಬರ್ತಾರ. ಅಲ್ಲಿ 100 ರೂಪಾಯಿ ಕೊಟ್ಟು ಲಕ್ಷ್ಮೀ ಚಕ್ರ ಮನೆಗೆ ತಗೊಳ್ಳಿ. ಮನೆಯಲ್ಲಿ ಪೂಜೆ ರೂಮ್ ಇಟ್ಕೋಬಹುದು, ತರಬಾಳ ಕಟ್ಕೋಬಹುದು, ಆಫೀಸಲ್ಲಿ ಇಟ್ಕೋಬಹುದು, ಅಂಗಡಿಯಲ್ಲಿ ಇಟ್ಕೋಬಹುದು. ಆ ಮನೆಯಲ್ಲಿ ಕಿರಿಕಿರಿ, ಮನೆಯಲ್ಲಿ ತೊಂದರೆ, ಭಯ, ಭೀತಿ, ದೃಷ್ಟಿ, ವಿದ್ಯಾಭ್ಯಾಸ, ಆರೋಗ್ಯದ ಸಮಸ್ಯೆ ಮನೆಗೆ ನಿವಾರಣೆ ಕೊಡ್ತಾರೆ. ಲಕ್ಷ್ಮೀ ಚಕ್ರ 100 ರೂಪಾಯಿ ಕೊಡ್ತಾರ, ತಗೊಳ್ಳಿ. ಲಕ್ಷ್ಮೀ ಚಕ್ರ ಹೆಸರು ಮೇಲೆ ಪೂಜೆ ಮಾಡಿ ಕೊಡ್ತಾರ. ಮತ್ತೆ ಬರೋದು ಈ ಕ್ಷೇತ್ರಕ್ಕೆ ವರ್ಷಗೊಮ್ಮೆ ಬರ್ತಾರ, ಪುಣ್ಯ ಕ್ಷೇತ್ರಕ್ಕೆ. ಅಲ್ಲಿ 100 ರೂಪಾಯಿ ಕೊಟ್ಟು ಲಕ್ಷ್ಮೀ ಚಕ್ರ ತಗೊಳ್ಳಿ. ಸ್ವಯಂ ಉದ್ಭವ ಮೂರ್ತಿ ಯಾರಿಗೆ ಹತ್ತಿರದಲ್ಲ ಹೊಡಬಾರ್ದಂತ ಲಕ್ಷ್ಮೀದೇವಿ. ಆ ಎಲ್ಲರ ಆರ್ತಿ ತಗೊಳ್ಳಿ, ಮಂಗಳಾರತಿ ತಗೊಳ್ಳಿ. ಮಂಗಳಾರತಿ ಯಂತ್ರಗಳ ಫೋಟೋ ಇದೆ ಮನೆಗೆ ತಗೊಳ್ಳಿ. ಸೊ ಅಲ್ಲಿಂದ ನಾವು ಬಂದಿದ್ದೆ ಊಟಕ್ಕೆ. ಅಲ್ಲಿಂದ ನಾವು ಬಂದ್ಬಿಟ್ವಿ 11:30ಗೆಲ್ಲ ಬಂದ್ವಿ. ಸೊ ಅಲ್ಲಿಂದ ಪ್ರಸಾದ ಮುಗಿಸ್ಕೊಂಡು ಇನ್ನೂ ಒಂದು ಸರ್ತಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದು ಮನೆಗೆ. ಸೊ ತುಂಬ ಚೆನ್ನಾಗಿತ್ತು. ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಗಿರ್ಬೋದು, ನಮ್ಮ ಪ್ರಯಾಣ ತುಂಬ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ಈ ಜರ್ನಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಯೂಟ್ಯೂಬ್ ಬ್ಲಾಗ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ.